ಎಲ್ಲ ವೀಕ್ಷಕರಿಗೂ ಸ್ವಾಗತ. ಈಗ ನಾನು ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಚರ್ಚಿಸುತ್ತಿದ್ದೇನೆ. ಇದು 10ನೇ ತರಗತಿಯ ಸಮಾಂತರ ಶ್ರೇಣಿಯ ಪಾಠದ ಒಂದು ಲೆಕ್ಕ. ಇದು 2 ಅಂಕ ಪ್ರಶ್ನೆ ಇದಾಗಿದೆ. ಇದರ ಪರಿಹಾರವನ್ನು ನಾವು ಈಗ ನೋಡೋಣ. ಮೊದಲಿಗೆ 2, 7, 12 ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿ, ಹೀಗೆ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇದರ ಪರಿಹಾರವನ್ನು ಈಗ ನಾವು ವೀಕ್ಷಿಸೋಣ. ಮೊದಲಿಗೆ ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವ ಸೂತ್ರವನ್ನು ನಾವು ಬರೆದುಕೊಳ್ಳೋಣ. ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವ ಸೂತ್ರ is equal to an. ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವ ಸೂತ್ರ ಈಕ್ವಲ್ಸ್ an is equal to a plus ಬ್ರಾಕೆಟ್ n-1 ಇಂಟು d. ಇದು ನಮ್ಮ ಸೂತ್ರವಾಗಿದೆ. ಈ ಸೂತ್ರದಲ್ಲಿ ಈ ಕೊಟ್ಟಿರುವಂಥ a, n ಮತ್ತು d ಬೆಲೆಗಳನ್ನು ತುಂಬಿಕೊಳ್ಳಬೇಕು. ಇದಕ್ಕಿಂತ ಪೂರ್ವದಲ್ಲಿ a, n, d ಬೆಲೆಗಳನ್ನು ನಾವು ಬರೆದುಕೊಳ್ಳೋಣ. ಮೊದಲಿಗೆ a ಬೆಲೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಮೊದಲನೇ ಸಂಖ್ಯೆಯೇ a ಆಗಿರುತ್ತೆ. a is equal to 2. ಇನ್ನು d ಬೆಲೆಯನ್ನು ನೋಡೋದಾದರೆ ಡಿಗೆ ಒಂದು ಸೂತ್ರ ಇದೆ. d is equal to a2 minus a1. ಅಂದರೆ ಇಲ್ಲಿ a2 a1 ಅಂದರೆ a1 ಅಂದರೆ ಮೊದಲನೇ ಸಂಖ್ಯೆ a1 ಆಗಿರುತ್ತೆ, ಎರಡನೇದು a2, ಮೂರನೇದು a3, ಈ ಥರ ಇದು ಮುಂದುವರಿಯುತ್ತೆ. ಇದರಲ್ಲಿ a2 ಮೈನಸ್ a1 ಅಂದರೆ 7 ಮೈನಸ್ 2, ಎರಡನೇ ಪದ 7, a2 ಅಂದರೆ ಎರಡನೇ ಪದ, a1 ಅಂದರೆ ಮೊದಲನೇ ಪದ. ಇಲ್ಲಿ ಕಳೆದಾಗ 7 ಮೈನಸ್ 2 5 ಆಗುತ್ತೆ. ಸೊ ಈಗ ನಾವು ಡಿ ಬೆಲೆ ನಮಗೆ ಸಿಕ್ಕಿತು. ಇನ್ನು ಮೂರನೇದು n-ನ ಬೆಲೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, 10ನೇ ಪದ. ಇದನ್ನು ನಾವು ಬರೆದುಕೊಳ್ಳೋಣ. n is equal to 10. ಈಗ an-ಅನ್ನು ನಾವು ಕಂಡುಹಿಡಿಯಬೇಕು. ಅದೇ ನಮ್ಮ ಪ್ರಶ್ನೆಯಾಗಿದೆ. an is equal to, ಈಗ a ಬೆಲೆ ಇಲ್ಲಿ ಬರ್ಕೊಂಡಿದ್ದೀವಿ 2 ಪ್ಲಸ್ ಬ್ರಾಕೆಟ್ n ಬೆಲೆ ಇಲ್ಲಿ ಸಿಕ್ಕಿದೆ ನಮಗೆ 10 ಮೈನಸ್ 1 ಗುಂಡ್ಲೆ d ಬೆಲೆ 5 ಆಗಿದೆ. ಈಸ್ ಈಕ್ವಲ್ ಟು ಹಾಗೆ ಬರೆದುಕೊಳ್ಳೋಣ. ಈಗ ಇನ್ನೊಂದು ಸಾರಿ ಬೆಲೆಗಳನ್ನು ಚೆಕ್ ಮಾಡ್ಕೊಳ್ಳೋಣ. a 2, n 10, d 5. ಎರಡನ್ನು ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಬ್ರಾಕೆಟಲ್ಲಿ 10 ಮೈನಸ್ 1 ಅಂದರೆ 9 ಗುಂಡ್ಲೆ 5 ಹಾಗೆ ಬರೆದುಕೊಳ್ಬೇಕು. ಈಗ 2 ಪ್ಲಸ್ 9 ಗುಂಡ್ಲೆ 5 ಅಂದರೆ 45 ಆಯಿತು. ಮುಂದಿನದು 2 ಪ್ಲಸ್ 45 ಅಂದರೆ 47 ಆಯಿತು. 10ನೇ ಪದ ಇಲ್ಲಿ ನಮಗೆ 47 ದೊರೆಯಿತು. ಇದು ಈ ಲೆಕ್ಕದ ಪರಿಹಾರವಾಗಿದೆ. ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ವಂದನೆಗಳು. ಮುಂದಿನ ಭಾಗದ ಸಮಾಂತರ ಶ್ರೇಣಿ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸೋಣ.